ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಈ JS ಮೀಡಿಯಾದ ಮುಖಾಂತರವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಇದರಲ್ಲಿ ನಾವು 22ನೇ ವಚನದಿಂದ ಕಡೆ ವಚನದವರೆಗೂ ನಾವು ನೋಡೋದಾದರೆ, ಇಲ್ಲಿ ಯೇಸು ಸ್ವಾಮಿ ಸ್ವತಃ ತಾನೇ ಹೇಳ್ತಾ ಇದ್ದಾನೆ, ನಾನೇ ಜೀವಕರವಾದ ರೊಟ್ಟಿ. ಹಲ್ಲೆಲೂಯ. ಯೇಸು ಸ್ವಾಮಿ ತನ್ನ ಹಿಂಬಾಲಿಸುವಂಥ ಜನರಿಗೆ ಮತ್ತು ಶಿಷ್ಯಂದಿರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನೇ ನಿಜವಾದ ರೊಟ್ಟಿ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ಇವತ್ತು ನಾವು ಕ್ರೈಸ್ತರಾದಂಥ ನಾವು ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಯೇಸು ಸ್ವಾಮಿ ನಿಜವಾದ ದೇವರು. ನಮ್ಮ ಪಾಪಕ್ಕೋಸ್ಕರ ಯೇಸು ಸ್ವಾಮಿ ಭೂಲೋಕಕ್ಕೆ 2024 ವರ್ಷಗಳ ಹಿಂದೆ ಬಂದನು ಎಂಬುದಾಗಿ. ಯಾಕೆ ಯೇಸು ಸ್ವಾಮಿ ಬಂದ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆ ಯೇಸು ಸ್ವಾಮಿ ಬಂದ? ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಸಾಯಲು ಯೇಸು ಸ್ವಾಮಿ ನಮಗೋಸ್ಕರ ಧರೆಗಿಳಿದು ಬಂದ. ದೇವರ ವಾಕ್ಯ ಹೇಳ್ತತೆ, ಯೇಸು ಸ್ವಾಮಿ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ದೇವರು ಭೂಮಿಗೆ ಧರೆಗಿಳಿದು ಬಂದನು ಎಂಬುದಾಗಿ. ಇವತ್ತು ನಮಗೋಸ್ಕರ, ಜನರಿಗೋಸ್ಕರ, ಈ ಲೋಕಕ್ಕೋಸ್ಕರ ಯೇಸು ಸ್ವಾಮಿ ಬಂದನು. ಯೇಸು ಸ್ವಾಮಿಯೇ ನಿಜವಾದ ರೊಟ್ಟಿ. ಅಂದರೆ ಅರ್ಥ, ಯೇಸು ಸ್ವಾಮಿಯಲ್ಲಿ ನಿತ್ಯ ಜೀವ ಇದೆ. ಯಾರ್ಯಾರು ಯೇಸು ಸ್ವಾಮಿನ ನಂಬ್ತಾರೋ ಅವರಿಗೆ ನಿತ್ಯ ಜೀವ ದೊರಕ್ತದೆ ಎಂಬುದಾಗಿ ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದ್ದಾನೆ. ನೋಡ್ರಿ, ಅನೇಕ ಜನರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು. ಅನೇಕ ಸಾವಿರಾರು ಜನರು ಯೇಸು ಸ್ವಾಮಿಯನ್ನ ಫಾಲೋ ಮಾಡ್ತಾ ಇದ್ರು, ಹಿಂಬಾಲಿಸ್ತಾ ಇದ್ರು. ಯಾಕೆ ಜನರು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ರು ಅಂದ್ರೆ, ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾನೆ, ಜನರಿಗೆ ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಬೇಡ್ರಿ, ಒಳ್ಳೆಯ ಆಹಾರಕ್ಕಾಗಿ ದುಡಿಯಿರಿ, ನಿತ್ಯ ಜೀವಕ್ಕಾಗಿ ದುಡಿಯಿರಿ. ಯಾಕೆ ಯೇಸು ಸ್ವಾಮಿ ಮಾತನ್ನ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಥ, ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಅಲ್ಲಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಸೇವೆ ಮಾಡುವಾಗ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ದ. ಯೇಸು ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದ. ಹಾಗಾಗಿ ಅನೇಕ ಸಾವಿರಾರು ಜನರು, ನಂಬಿಗಸ್ತರು, ಪರಿಶುದ್ಧರು, ಪಾಪಿಗಳು, ಯೇಸು ಸ್ವಾಮಿ ನಂಬಿದವರು, ಯೇಸು ಸ್ವಾಮಿ ನಂಬದೇ ಇರುವವರು, ಅನೇಕ ಮಂದಿ, ಸಾವಿರಾರು ಮಂದಿ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ರು. ಯಾಕೆ ಹಿಂಬಾಲನೆ ಮಾಡ್ತಾ ಇದ್ರು ಎಂಬುದಾಗಿ ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಜನರಿಗೆ ಊಟವನ್ನ ಕೊಡ್ತಾ ಇದ್ದ. ಒಂದು ಸಾರಿ ಯೇಸು ಸ್ವಾಮಿ 5,000 ಜನರಿಗೆ ರೊಟ್ಟಿ ಊಟವನ್ನ, ಮೀನನ್ನ ಕೊಟ್ಟ. ಮತ್ತೊಂದು ಸಾರಿ ನಾವು ನೋಡ್ತೇವೆ ಯೇಸು ಸ್ವಾಮಿ 4,000 ಜನರಿಗೆ ಊಟವನ್ನ ಕೊಟ್ಟ. ಹಲ್ಲೆಲೂಯ. ಇದನ್ನೆಲ್ಲ ನೋಡಿದ ಜನರು, ಯೇಸು ಸ್ವಾಮಿ ಹಿಂದೆ ಹೋದ್ರೆ ಆಶೀರ್ವಾದ ನಮಗೆ ಸಿಗ್ತೈತೆ, ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಲಾಭ ಇದೆ, ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಬಿಡುಗಡೆ ಆಗ್ತದೆ, ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಅದ್ಭುತಗಳಾಗ್ತದೆ, ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಆಹಾರವನ್ನ ದೇವರು ಒದಗಿಸ್ಕೊಡ್ತಾನಂತ ಈ ಆಲೋಚನೆಯನ್ನ ಇಟ್ಕೊಂಡು, ಈ ಬುದ್ಧಿಯನ್ನ ಇಟ್ಕೊಂಡು, ಈ ತರ ಮನಸ್ಸನ್ನ ಇಟ್ಕೊಂಡು ಯೇಸು ಸ್ವಾಮಿಯನ್ನ ಹಿಂಬಾಲನೆ ಮಾಡ್ತಾ ಇದ್ರು. ಒಂದು ದಿವಸ ಯೇಸು ಸ್ವಾಮಿ ಜನರಿಗೆ ಹೇಳದೆ ತನ್ನ ಶಿಷ್ಯರನ್ನ ಕರೆದುಕೊಂಡು ಕಪೆರ್ನೌಮಿನ ಆಚೆಗೆ ಹೋಗುವಾಗ, ಸಮುದ್ರದ ಆಚೆಯಲ್ಲಿ ಹೋಗಿ ಸೇವೆ ಮಾಡುವಾಗ ಜನರು ಹುಡುಕ್ತಾ ಇದ್ರು, ಅಯ್ಯೋ ಯೇಸು ಸ್ವಾಮಿ ಎಲ್ಲೋದ್ರು ಎಂಬುದಾಗಿ ಹುಡುಕ್ತಿರುವಾಗ ಜನರೇ ಸ್ವತಃ ಸಣ್ಣ ಸಣ್ಣ ದೋಣಿಗಳನ್ನು ತೆಗೆದುಕೊಂಡು ಸಮುದ್ರದ ಆಚೆಗೆ ಹೋಗಿ ಯೇಸು ಸ್ವಾಮಿಯನ್ನ ಭೇಟಿ ಮಾಡಿ ಜನರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ, ಸ್ವಾಮಿ ಯಾವಾಗ ಇಲ್ಲಿಗೆ ನೀನು ಬಂದೆ? ನೋಡ್ರಿ, ಜನರು ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿಗೆ. ಜನರು ಯೇಸು ಸ್ವಾಮಿ ಮುಂದೆ ನಾಟಕ ಆಡ್ತಾ ಇದ್ದಾರೆ. ಏನೋ ವಾಕ್ಯವನ್ನ ಕೇಳೋಕೆ ಬಂದ ರೀತಿಯಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನನ್ನ ಅಲ್ಲಿ ಹುಡುಕಿದ್ವಿ, ನೀನ್ ಇಲ್ಲಿದೆಯಲ್ಲ, ಯಾವಾಗ ಇಲ್ಲಿಗೆ ಬಂದೆ? ಯಾವಾಗ ಇಲ್ಲಿಗೆ ನಿನ್ನ ಬರೋಣವಾಯಿತು ಅಂತ ಶಿಷ್ಯಂದಿರು, ಜನರು ಯೇಸು ಸ್ವಾಮಿಗೆ ಕೇಳುವಾಗ ಯೇಸು ಸ್ವಾಮಿಗೆ ಅವರ ಮನಸ್ಸನ್ನ ನೋಡಿದ ಯೇಸು ಸ್ವಾಮಿಗೆ ಅರ್ಥ ಆಯಿತು, ಈ ಜನರು ವಾಕ್ಯವನ್ನ ಕೇಳೋದಕ್ಕೆ ಬಂದಿಲ್ಲ, ಸೂಚಕ ಮಹತ್ ಕಾರ್ಯಗಳನ್ನ ನೋಡಿ ಬಂದಿಲ್ಲ, ಆದ್ರೆ ಇವರು ಬಂದಿರೋದು ಅವತ್ತು ರೊಟ್ಟಿ ಊಟವನ್ನ ತಿನ್ನದ್ದರಿಂದ ಯೇಸು ನನ್ನ ಹಿಂದೆ ಬಂದಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿಗೆ ಸ್ಪಷ್ಟವಾಗಿ ಗೊತ್ತಾದ್ದರಿಂದ ಯೇಸು ಸ್ವಾಮಿ ಹೇಳ್ತಾನೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಜನರಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ,
ಜನರು ಹೇಳ್ತಾ ಇದ್ದಾರೆ, ಗುರುವೇ ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಹೇಳಿದ್ದಕ್ಕೆ ಯೇಸು ಅವರಿಗೆ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದೀರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಯೇಸು ಸ್ವಾಮಿ ಹೇಳ್ತಾನೆ ಜನರಿಗೆ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು, ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿದ್ದಾನೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ನೋಡಿ, ಯಾಕೆ ಯೇಸು ಸ್ವಾಮಿ ಮಾತನ್ನ ಹೇಳ್ತಾ ಇದ್ದಾನಂದ್ರೆ, ಜನರ ಒಂದು ಹೃದಯದ ಆಲೋಚನೆ ಬೇರೆಯಾಗಿತ್ತು, ಅವರ ಮೋಟಿವೇಶನ್ ಬೇರೆಯಾಗಿತ್ತು, ಅವರ ಆಲೋಚನೆ ಯೇಸು ಸ್ವಾಮಿನ ಹಿಂಬಾಲನೆ ಮಾಡುವಂತ ಅವರ ಆಲೋಚನೆ ಬೇರೆಯಾಗಿತ್ತು. ಯೇಸು ಸ್ವಾಮಿ ಹಿಂದೆ ಹೋದ್ರೆ ನಮಗೆ ಆಹಾರ ಸಿಗ್ತದೆ, ಒಳ್ಳೇದಾಗ್ತದೆ, ಆಶೀರ್ವಾದ ಬರ್ತದೆ ಎಂಬುದಾಗಿ ಜನರು ಹಿಂಬಾಲನೆ ಮಾಡ್ತಾ ಇದ್ರು. ಇವತ್ತು ನಾವು ನೀವುಗಳು ಯಾವ ಮನಸ್ಸಿನಿಂದ ದೇವರನ್ನ ಹಿಂಬಾಲನೆ ಮಾಡ್ತಾ ಇದ್ದೀವಿ ಎಂಬುದು ಪ್ರಾಮುಖ್ಯವಾದಂಥ ವಿಷಯ. ಇವತ್ತು ನಾನು ನೀವುಗಳು ಯಾವ ಆಲೋಚನೆ ಇಟ್ಕೊಂಡು, ಯಾವ ಮೋಟಿವೇಶನ್ ಇಟ್ಕೊಂಡು, ಯಾವ ಆಲೋಚನೆಯಿಂದ, ಯಾವ ಮನಸ್ಸಿನಿಂದ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾ ಇದ್ದೀವಿ, ಯಾವ ಮನಸ್ಸಿನಿಂದ ಸಭೆಗೆ ಬರ್ತಾ ಇದ್ದೀವಿ, ದೇವರ ಬಳಿಗೆ ಹೋದ್ರೆ ನಮಗೆ ಆಶೀರ್ವಾದ ಸಿಗ್ತದೆ ಅಂತ ನಾವು ಬರ್ತಾ ಇದ್ದೀವ, ಅಥವಾ ದೇವರ ಬಳಿಗೆ ಹೋದ್ರೆ ನಮಗೆ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ ಬರ್ತಾ ಇದ್ದೀವ ಎಂಬುದು ಪ್ರಾಮುಖ್ಯವಾದಂಥ ವಿಷಯ. ಇವತ್ತು ಮನುಷ್ಯನ ಜೀವನದಲ್ಲಿ, ಕ್ರೈಸ್ತರ ಜೀವನದಲ್ಲಿ ಆಶೀರ್ವಾದ ಮುಖ್ಯ ಅಲ್ಲ. ಮನುಷ್ಯನ ಜೀವಿತದಲ್ಲಿ, ಕ್ರೈಸ್ತರ ಜೀವಿತದಲ್ಲಿ ಮುಖ್ಯವಾದಂಥ ವಿಷಯ ಅದು ಒಂದೇ ಒಂದು, ನಾವು ಸತ್ತ ಮೇಲೆ ನಿತ್ಯ ಜೀವಕ್ಕೆ ಸೇರುವಂಥದ್ದು. ಅನೇಕ ಜನರು ಈ ಲೋಕದಲ್ಲಿ, ಅನೇಕ ವಿಶ್ವಾಸಿಗಳು, ದೇವರ ಸೇವಕರು, ಇವತ್ತು ನಾವು ನೀವುಗಳು ಬಹಳ ಸಲ ಏನು ಮಾಡ್ತೇವೆ ಅಂದರೆ, ಆ ದೇವರ ಹತ್ರ ಹೋದ್ರೆ ಆಶೀರ್ವಾದ ಸಿಗ್ತತೆ, ದೇವರ ಹತ್ರ ಹೋದ್ರೆ ನಮಗೆ ಅದ್ಭುತಗಳಾಗ್ತದೆ, ದೇವರ ಹತ್ರ ಹೋದ್ರೆ ನಮ್ಮ ಎಲ್ಲ ಅಗತ್ಯಗಳು ಪೂರೈಕೆ ಆಗ್ತದೆ ಎಂಬುದಾಗಿ ಈ ಆಲೋಚನೆಯಿಂದ ಬರ್ತೇವೆ. ಅದಕ್ಕೆ ನಾವು ಬಂದಾಗ ನಾವು ನಿರೀಕ್ಷೆ ಮಾಡಿದ ರೀತಿ ನಮಗಾಗಲ್ಲ. ಇವತ್ತು ಬಹಳ ಸಲ ಜನರು ಚರ್ಚ್ಗೆ ಬರ್ತಾರೆ, ಯಾವ ಆಲೋಚನೆ ಇಟ್ಕೊಂಡು ಬರ್ತಾರೆ, ದೇವರ ಹತ್ರ ಹೋದ್ರೆ ನಮಗೆ ಹಣ ಸಿಗ್ತದೆ, ನಾವು ಬೇಗ ಅಭಿವೃದ್ಧಿ ಆಗ್ತೀವಿ, ಬೇಗ ಶ್ರೀಮಂತರಾಗ್ತೀವಿ, ಬೇಗ ಮನೆ ಕಟ್ತೀವಿ, ಬೇಗ ಕಾರ್ ತಗೊಂತೀವಿ, ಬೇಗ ನಾವು ಹಣ ಮಾಡ್ತೀವಿ. ಈ ಆಲೋಚನೆಯಿಂದ ಯೇಸುಸ್ವಾಮಿ ಬಳಿಗೆ ಬಂದ್ರೆ, ಚರ್ಚಿಗೆ ಬಂದ್ರೆ ನಮಗೆ ಒಳ್ಳೇದಾಗ್ತದೆ, ಆಶೀರ್ವಾದ ಬರ್ತದೆ ಎಂಬುದಾಗಿ ಈ ಆಲೋಚನೆ ಇಟ್ಕೊಂಡು ಬರೋದ್ರಿಂದ ಇವತ್ತು ಅನೇಕ ಜನರಿಗೆ 10 ವರ್ಷ ಆದರೂ 20 ವರ್ಷ ಆದರೂ ಅವರು ಬೆಳವಣಿಗೆ ಆಗ್ತಾ ಇಲ್ಲ. ಆತ್ಮಿಕದಲ್ಲೂ ಬೆಳವಣಿಗೆ ಆಗ್ತಾ ಇಲ್ಲ, ಶಾರೀರಿಕದಲ್ಲೂ ಬೆಳವಣಿಗೆ ಆಗ್ತಾ ಇಲ್ಲ, ಆರ್ಥಿಕತೆಯಲ್ಲೂ ಬೆಳವಣಿಗೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರ ಮೋಟಿವೇಶನ್, ಅವರ ಆಲೋಚನೆ ದೇವರ ಮುಂದೆ ಸರಿ ಇಲ್ಲ. ಇವತ್ತು ನಾನು ನೀವುಗಳು ದೇವರ ಬಳಿಗೆ ಹೋದ್ರೆ ನಮಗೆ ನಿತ್ಯ ಜೀವ ಸಿಗ್ತದೆ ಎಂಬುದಾಗಿ ಆ ಆಲೋಚನೆ ಇಟ್ಕೊಂಡು ದೇವರ ಬಳಿಗೆ ಬರೋದಾದ್ರೆ, ಪ್ರಿಯ ದೇವ ಜನರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೀರಿ, ಅವಾಗ ಎಲ್ಲ ಬರ್ತದೆ. ಇವತ್ತು ನಾವು ಯಾವುದಕ್ಕೋಸ್ಕರ ತವಕ ಪಡ್ತಾ ಇದ್ದೇವೆ? ದೇವರ ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದೇವ, ಆತನ ನೀತಿಗೋಸ್ಕರ ತವಕ ಪಡ್ತಾ ಇದ್ದೇವ, ಅಥವಾ ಈ ಲೋಕದ ಆಶೀರ್ವಾದಕ್ಕಾಗಿ ತವಕ ಪಡ್ತಾ ಇದ್ದೇವ ಎಂಬುದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಇವತ್ತು ಅನೇಕ ಸಾರಿ ಅನೇಕ ಜನರು ಚರ್ಚಿಗೆ ಬರುವಾಗ ಲೋಕದ ಆಶೀರ್ವಾದವನ್ನ ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ. ಚರ್ಚಿಗೆ ಹೋದ್ರೆ ನಮಗೆ ಇಷ್ಟೆಲ್ಲ ಆಶೀರ್ವಾದ ಸಿಗ್ತದೆ ಎಂಬುದಾಗಿ. ಆದರೆ ಅವರು ಆತ್ಮಿಕ ಜೀವಿತವನ್ನು ಮರೆತಿರ್ತಾರೆ. ನಿತ್ಯ ಜೀವದ ಬಗ್ಗೆ ಅವರಿಗೆ ಯೋಚನೆ ಇರಲ್ಲ, ನಿತ್ಯ ಜೀವದ ಬಗ್ಗೆ ಅವರಿಗೆ ಚಿಂತೆ ಇರಲ್ಲ. ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ, ನರಕಕ್ಕೆ ಹೋಗ್ತೇನೆ, ಸ್ವರ್ಗಕ್ಕೆ ಹೋಗ್ತೇನೋ, ನನಗೆ ನಿತ್ಯ ಜೀವ ಸಿಗ್ತದೋ ಇಲ್ಲ ಎಂಬುದಾಗಿ ಅವರಿಗೆ ಆಲೋಚನೆ ಇಲ್ಲ. ಇವತ್ತು ಬಹಳ ಸಲ ನಮಗೆ, ಅನೇಕ ಸಾರಿ ನಮಗೆ ಬಹಳ ಸಲ ಬೆಳಗಿಂದ ಸಂಜೆವರೆಗೂ ಕುಂತರು, ನಿಂತರು, ಮಲಗಿದ್ರು ಒಂದೇ ಆಲೋಚನೆ, ಲೋಕದ ಆಶೀರ್ವಾದಗಳು. ಪ್ರಿಯ ದೇವ ಜನರೇ, ಯೇಸು ಸ್ವಾಮಿಯನ್ನ ನಾವು ಹಿಂಬಾಲನೆ ಮಾಡೋದಾದ್ರೆ ಲೋಕದ ಆಶೀರ್ವಾದ ನಮ್ಮನ್ನ ಹಿಂಬಾಲನೆ ಮಾಡ್ತದೆ. ಒಂದು ವೇಳೆ ನಾವು ಲೋಕದ ಆಶೀರ್ವಾದ ಹಿಂಬಾಲನೆ ಮಾಡಕ್ ಹೋದ್ರೆ ಯೇಸು ಸ್ವಾಮಿ ನಮ್ಮನ್ನ ಹಿಂಬಾಲನೆ ಮಾಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವಿತದಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಜನರಿಗೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ. ಹಲ್ಲೆಲೂಯಾ. ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿರಿ. ಅಂದ್ರೆ ಅರ್ಥ, ನಿತ್ಯ ಜೀವ ಆಹಾರದಲ್ಲಿ 2 ಟೈಪ್ ಆಹಾರ ಇದೆ. ಒಂದು ಆತ್ಮಿಕ ಆಹಾರ, ಇನ್ನೊಂದು ಶಾರೀರಿಕ ಆಹಾರ. ಶಾರೀರಿಕ ಆಹಾರ ಅಂದ್ರೆ ನಾವೇನು ಇವತ್ತು ಡೈಲಿ 3 ಹೊತ್ತು ಊಟ ಮಾಡ್ತೇವೆ, ಇದೆಲ್ಲ ಶಾರೀರಿಕ ಆಹಾರ. ಆತ್ಮಿಕ ಆಹಾರ ಅಂದ್ರೆ ಏನು? ದೇವರ ವಾಕ್ಯವನ್ನು ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸಭೆಗೆ ಬರುವಂಥದ್ದು, ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು, ದೇವರಿಗೆ ಸತ್ಕಾರ ಸನ್ಮಾನಗಳನ್ನ ಮಾಡುವಂಥದ್ದು, ಆತ್ಮನ ಫಲಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂಥದ್ದು, ಇದೆಲ್ಲ ಆತ್ಮಿಕ ಆಹಾರ. ಈ ಆತ್ಮಿಕ ಆಹಾರಕ್ಕಾಗಿ ನಾವು ದುಡಿಯೋದಾದ್ರೆ, ಪ್ರಾರ್ಥನೆ
ಮಾಡುವುದಕ್ಕೋಸ್ಕರ ನಮ್ಮ ಜೀವಿತವನ್ನ ನಾವು ಸಿದ್ಧಪಡಿಸೋದಾದ್ರೆ, ವಾಕ್ಯವನ್ನ ಓದೋಕ್ಕೋಸ್ಕರ ನಮ್ಮ ಜೀವಿತವನ್ನ ನಾವು ಮುಡುಪಾಗಿ ಇಟ್ಟುಕೊಳ್ಳೋದಾದ್ರೆ, ಖಂಡಿತವಾಗ್ಲೂ ನಮಗೆ ಈ ಆತ್ಮಿಕ ಆಹಾರದ ಜೊತೆ ಶಾರೀರಿಕ ಆಹಾರವು ಸಿಗ್ತದೆ. ಏನು ಶಾರೀರಿಕ ಆಹಾರ? ನಾವೇನೆಲ್ಲ ಯೋಚನೆ ಮಾಡ್ತಾ ಇದೀವೋ ಅದೆಲ್ಲ ನಮ್ಮ ಹಿಂದೆ ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ 23ನೇ ಕೀರ್ತನೆ 6ನೇ ವಚನದಲ್ಲಿ, ನಿಶ್ಚಯವಾಗಿ ಶುಭವು ಕೃಪೆಯು ನಿನ್ನನ್ನ ಹಿಂಬಾಲಿಸ್ತದೆ. ಯಾವಾಗ ಹಿಂಬಾಲಿಸ್ತದೆ? 1ನೇ ವಚನ ಅದೇ ಅಧ್ಯಾಯದಲ್ಲಿ ನಾವು ನೋಡೋ ಪ್ರಕಾರ, ಯಾವಾಗ ಯೆಹೋವನು ನಮಗೆ ಕುರುಬನಾಗಿರ್ತಾನೋ ಅವಾಗ ಕೆಳಗಿನ ವಚನ 6ನೇ ವಚನದಲ್ಲಿ ಬರೆದಂತ ಶುಭ ಕೃಪ ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ನಮ್ಮನ್ನು ಹಿಂಬಾಲಿಸ್ತದೆ. ನಾವು ಆಶೀರ್ವಾದದಿಂದ ಓಡಿ ಹೋಗೋದು ಬೇಡ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡ್ರಿ. ಯೇಸು ಸ್ವಾಮಿ ಯಾವಾಗ ಈ ಮಾತನ್ನ ಹೇಳ್ತಾನೋ, ಅನೇಕ ಜನರು ಆತನನ್ನ ಹುಡುಕಿಕೊಂಡು ಬಂದಂತ ಸಾವಿರಾರು ಜನರು ಸೇರಿ ಅಲ್ಲಿ ಹೇಳಿದ್ರು, ಇದು ಬಹಳ ಕಠಿಣವಾದ ಬೋಧನೆ, ಇದನ್ನ ಯಾರು ಕೇಳ್ತಾರೆ ಎಂಬುದಾಗಿ ಜನರು ಅಲಸ್ಯ ಮಾಡಿ ಅಸಡ್ಡೆ ಮಾಡಿ ಯೇಸು ಸ್ವಾಮಿನ ಬಿಟ್ಟೋದ್ರು. ನೋಡ್ರಿ, ಇವತ್ತು ಅನೇಕ ಜನರಿಗೆ ಲೋಕದ ಆಶೀರ್ವಾದಗಳನ್ನ ಮಾತಾಡೋದಾದ್ರೆ ಅವರಿಗೆ ಇಷ್ಟವಾಗ್ತದೆ. ಇವತ್ತು ಅನೇಕ ಸಭೆಗಳಲ್ಲಿ ಖಂಡಿಸೋದು, ಗದರಿಸೋದು, ಎಚ್ಚರಿಸೋದು ದೇವರ ಸೇವಕರು ಮಾಡೋದಾದ್ರೆ ಅನೇಕ ವಿಶ್ವಾಸಿಗಳಿಗೆ ಇವತ್ತು ಇಷ್ಟ ಆಗೋದಿಲ್ಲ. ಅದೇ ದೇವರ ಸೇವಕರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ, ನಿಮಗೆ ಹಣ ಕೊಡ್ತಾನೆ, ಕಾರ್ ಕೊಡ್ತಾನೆ, ಬೈಕ್ ಕೊಡ್ತಾನೆ, ಬಂಗ್ಲೆ ಕೊಡ್ತಾನೆ ಎಂಬುದಾಗಿ ಪ್ರಸಂಗ ಮಾಡೋದಾದ್ರೆ ಅನೇಕ ವಿಶ್ವಾಸಿಗಳಿಗೆ, ಅನೇಕ ದೇವರ ಸೇವಕರಿಗೆ ಇವತ್ತು ಇಷ್ಟ ಆಗ್ತದೆ. ಯಾಕಂದ್ರೆ ಅವರ ಕಾರಣ ಇಷ್ಟೇ, ಅವರ ಮನಸ್ಸು ಲೋಕದ ಆಶೀರ್ವಾದದಲ್ಲಿ ತುಂಬಿದರಿಂದ. ಹಲ್ಲೆಲೂಯಾ. ಯಾವ ಮನುಷ್ಯನಿಗೆ ಆತ್ಮಿಕವಾಗಿ ಪ್ರಸಂಗ ಇಷ್ಟ ಆಗ್ತದೋ, ಖಂಡಿಸೋದು, ಗದರಿಸೋದು ಇಷ್ಟವಾಗ್ತದೋ, ಆ ಮನುಷ್ಯ ನಿತ್ಯ ಜೀವಕ್ಕೆ ಸೇರುವ ದಾರಿಯಲ್ಲಿ ಇದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯೇಸು ಸ್ವಾಮಿ ಯಾವಾಗ ನಿತ್ಯ ಜೀವಕ್ಕೆ ಹೋಗುವ ದಾರಿಯನ್ನ ಪ್ರಸಂಗಿಸಿದ್ನೋ, ಅನೇಕ ಜನರು ಆವತ್ತಿನ ದಿನದಲ್ಲಿ ಯೇಸು ಸ್ವಾಮಿನ ಬಿಟ್ಟು ಹೋದ್ರು, ಯೇಸು ಸ್ವಾಮಿಯನ್ನ ಹಿಂಜರಿ ಹೋದ್ರು. ಯೇಸು ಸ್ವಾಮಿನ ಬಿಟ್ಟು ಹೇಳ್ತಾರೆ ಜನರು, ಇದು ಕಠಿಣವಾದ ಬೋಧನೆ, ಇದನ್ನ ಯಾರು ಅನುಸರಿಸ್ತಾರೆ ಎಂಬುದಾಗಿ ಜನರು ಮಾತಾಡ್ಕೊಂಡು ಯೇಸು ಸ್ವಾಮಿ ಮೇಲೆ ಸಿಟ್ಟಾಗಿ ಅನೇಕ ಜನರು ಹೊರಟು ಹೋದರು. ಯೇಸು ಸ್ವಾಮಿ ಎಲ್ಲರನ್ನ ಹೋಗೋದನ್ನ ನೋಡಿ ಕಡೆಗೆ ಶಿಷ್ಯಂದರ ಕಡೆಗೆ ತಿರುಗಿ ಯೇಸು ಸ್ವಾಮಿ ಕೇಳ್ತಾನೆ, ನೀವು ನನ್ನನ್ನ ಬಿಟ್ಟು ಹೋಗಬೇಕೆಂದಿದ್ದೀರಾ? ನೋಡ್ರಿ, ಯೇಸು ಸ್ವಾಮಿ ಕೇಳುವಂತ ಪ್ರಶ್ನೆ ಇವತ್ತು ಶಿಷ್ಯಂದರಿಗೆ ಕೇಳ್ತಾ ಇದ್ದಾನೆ. ಇವತ್ತು ನನಗೆ, ನಿನಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ನೀವು ಕೂಡ ನನ್ನನ್ನ ಬಿಟ್ಟು ಹೋಗ್ಬೇಕಂತಿದ್ದೀರಾ? ಅವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ, ನಿನ್ನನ್ನ ಬಿಟ್ಟು ನಾವೆಲ್ಲಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿದೆ ಎಂಬುದಾಗಿ ಪೇತ್ರ ಹೇಳ್ತಾನೆ. ಇವತ್ತು ಪೇತ್ರನ ಹತ್ರ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದ? ದೇವರೇ, ನಿನ್ನನ್ನು ಬಿಟ್ಟು ನಾವೆಲ್ಲಿಗೆ ಹೋಗೋಣ ಸ್ವಾಮಿ? ನಿನ್ನನ್ನು ಬಿಟ್ಟು ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿದೆ ಸ್ವಾಮಿ, ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಇವತ್ತು ನನಗೆ ನಿನಗೆ ಹೇಳುವುದಕ್ಕೆ ಆಗ್ತದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಪೇತ್ರ ಹೇಳ್ತಾನೆ, ಸ್ವಾಮಿ, ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿದೆ ಎಂಬುದಾಗಿ. ನೋಡ್ರಿ, ಯೇಸು ಸ್ವಾಮಿಲಿ ಇವತ್ತು ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿದೆ. ಈ ವಾಕ್ಯವನ್ನ ನಾವು ಅನುದಿನವೂ ಓದುವುದಾದ್ರೆ, ಅನುದಿನ ಅನುಸರಿಸುವುದಾದ್ರೆ ನಮಗೆ ಸ್ವರ್ಗದಲ್ಲಿ ನಿತ್ಯ ಜೀವ ಸಿಗುವಂತದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾನೆ, ಯೆಹೋಶುವನೇ, ಈ ಧರ್ಮಶಾಸ್ತ್ರವನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ತಿರುಗಬೇಡ, ಇದನ್ನ ಹಗಲು ಇರುಳು ಧ್ಯಾನ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪೇತ್ರ ಹೇಳ್ತಾನೆ, ಸ್ವಾಮಿ, ನಿನ್ನನ್ನ ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ಆಲ್ರೆಡಿ ನಾವೆಲ್ಲವನ್ನ ಬಿಟ್ಟು ಬಂದಿದ್ದೇವೆ. ನಮ್ಮ ಕುಟುಂಬವನ್ನ, ಹಣ ಆಸ್ತಿಯನ್ನ, ಕೆಲಸವನ್ನ, ಬಂಧು ಮಿತ್ರರನ್ನ ಎಲ್ಲವನ್ನ ತೊರೆದು ನಿನ್ನ ಬಳಿಗೆ ನಾವು ಬಂದಾಯಿತು. ಇನ್ನು ಮುಂದೆ ನಿನ್ನನ್ನು ಬಿಟ್ಟು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿದೆ ಎಂಬುದಾಗಿ ಪೇತ್ರ ಉತ್ತರ ಕೊಡ್ತಾ ಇದ್ದಾನೆ. ನೋಡ್ರಿ, ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು. ಪೇತ್ರ ಹೇಳಿದಂಥ ಮಾತನ್ನ, ದೇವರೇ ನಿನ್ನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ ಹೇಳಿದಂಥ ಮಾತನ್ನ ಇವತ್ತು ನನಗೆ ನಿನಗೆ ಹೇಳುವುದಕ್ಕೆ ಆಗ್ತಾ ಇದೆಯಾ? ಹೇಳುವುದಕ್ಕೆ ಸಾಧ್ಯನಾ? ಹಾಗೆ ನಾವು ಹೇಳಬಹುದಾ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ನೀವುಗಳು ಯಾವ ದಾರಿಯಲ್ಲಿದ್ದೇವೆ? ನಿತ್ಯ ಜೀವ ಹೋಗುವಂಥ ದಾರಿಯಲ್ಲಿದ್ದೇವಾ ಅಥವಾ ಲೋಕದ ಆಶೀರ್ವಾದಗಳಲ್ಲಿ ಮುಳುಗಿದ್ದೇವಾ ಎಂಬುದಾಗಿ ಇವತ್ತು ನಾನು ನೀವುಗಳು ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ದಿನ ದೇವರು ಹೇಳ್ತಾ ಇದ್ದಾನೆ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ, ನಿತ್ಯ ಜೀವ ಕೊಡುವಂಥ ಆಹಾರಕ್ಕಾಗಿ ದುಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯಾಕಂದರೆ ಯೇಸು ಸ್ವಾಮಿಯೇ ನಿಜವಾದ ರೊಟ್ಟಿ. ಯೇಸು ಸ್ವಾಮಿಯನ್ನ
ಆ ರೊಟ್ಟಿಯನ್ನು ತಿಂದವನಿಗೆ ಎಂದಿಗೂ ಹಸಿವೆ ಆಗಲಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಅಂದರೆ ಅರ್ಥ ಯೇಸು ಸ್ವಾಮಿನ ತಿನ್ನಬೇಕು ಎಂಬುದಾಗಿ ಅರ್ಥ ಅಲ್ಲ. ಯೇಸು ಸ್ವಾಮಿ ಎಂಬ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳೋದಾದ್ರೆ, ಈ ವಾಕ್ಯದ ಪ್ರಕಾರ ನಾವು ನಡೆಯೋದಾದ್ರೆ, ಈ ವಾಕ್ಯವನ್ನ ಹಗಲು ರಾತ್ರಿ ನಾವು ಧ್ಯಾನ ಮಾಡೋದಾದ್ರೆ, ಒಂದು ದಿನ ನಾವು ಸತ್ತ ಮೇಲೆ ನಾವು ಸ್ವರ್ಗ ರಾಜ್ಯಕ್ಕೆ ಹೋಗ್ತೇವೆ. ಅದೇ ನಿತ್ಯ ಜೀವ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಒಂದು ವೇಳೆ 70, 80, 90 ವರ್ಷ ಬದುಕಬಹುದು, ಹೆಚ್ಚಾದರೆ 100 ವರ್ಷ ಬದುಕಬಹುದು. ಆಮೇಲೆ ಈ ಲೋಕವನ್ನ ಬಿಟ್ಟು ಹೋಗ್ಬೇಕು, ನಮಗಿರುವಂಥ ಆಸ್ತಿಯನ್ನ ಬಿಟ್ಟು ಹೋಗ್ಬೇಕು, ಹಣವನ್ನ ಬಿಟ್ಟು ಹೋಗ್ಬೇಕು. ಆದರೆ ನಾವು ನಿತ್ಯ ಜೀವಕ್ಕೆ ಸೇರೋದಾದ್ರೆ ಅಲ್ಲಿ ಸಾವಿಲ್ಲ, ಅಲ್ಲಿ ಆಸೆಗಳಿಲ್ಲ, ಅಲ್ಲಿ ಹಸಿವೆ ಆಗೋದಿಲ್ಲ, ಅಲ್ಲಿ ಬಾಯಾರಿಕೆ ಆಗೋದಿಲ್ಲ, ಅಲ್ಲಿ ನಿದ್ರೆ ಬರೋದಿಲ್ಲ. ಯಾವಾಗಲೂ ಅನುನಿತ್ಯ ಯುಗ ಯುಗಾಂತರಗಳಲ್ಲಿ ನಾವು ಯೇಸುವನ್ನು ಆರಾಧನೆ ಮಾಡಬಹುದು. ಹಲ್ಲೆಲೂಯಾ. ಇವತ್ತು ನಾವು ನೀವುಗಳು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮ ಹೃದಯಗಳನ್ನು ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ದಾರಿಯಲ್ಲಿದ್ದೇವೆ? ನಿತ್ಯ ಜೀವಕ್ಕೆ ಹೋಗುವ ದಾರಿಯಲ್ಲಿದ್ದೇವಾ, ಅಥವಾ ಲೋಕದ ಆಶೀರ್ವಾದಗಳಲ್ಲಿ ಅದರ ಚಿಂತೆಯಲ್ಲಿ ಮುಳುಗಿದ್ದೇವಾ ಎಂಬುದಾಗಿ ಇವತ್ತು ನಾವು ನೀವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಹೇಳ್ತಾ ಇದ್ದಾನೆ, ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ. ನನ್ನನ್ನು ತಿಂದವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದುಡೀರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ, ನಿತ್ಯ ಜೀವಕ್ಕೆ ತೋರುವಂಥ ದಾರಿ ಅಂತ ಆಹಾರಕ್ಕಾಗಿ ದುಡಿಯಿರಿ. ಇದಕ್ಕಾಗಿಯೇ ಮನುಷ್ಯ ಕುಮಾರನು ಧರೆಗಿಳಿದು ಬಂದನು ಎಂಬುದಾಗಿ ಇವತ್ತು ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದನು? ಒಂದನೇದಾಗಿ ನಮ್ಮ ಪಾಪಗಳನ್ನು ಪರಿಹರಿಸುವುದಕ್ಕೋಸ್ಕರ. ಎರಡನೇದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಕಾರಣ ನನಗೆ ನಿನಗೆ ಈ ಲೋಕದಲ್ಲಿರುವಂಥ ಪ್ರತಿ ಮನುಷ್ಯನಿಗೆ ನಿತ್ಯ ಜೀವ ತೋರಿಸುವಂಥ ದಾರಿಯನ್ನು ಆ ದಾರಿಯನ್ನು ತೋರಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಹಾಗಾಗಿ ನಾವು ಯೇಸು ಸ್ವಾಮಿನ ಹಿಂಬಾಲನೆ ಮಾಡೋಣ. ಲೋಕದ ಆಶೀರ್ವಾದಕ್ಕಾಗಲ್ಲ. ನಾವು ಯಾವಾಗ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತೇವೋ ಲೋಕದ ಆಶೀರ್ವಾದ ನಮ್ಮನ್ನು ಹಿಂಬಾಲನೆ ಮಾಡ್ತದೆ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಥ್ಯಾಂಕ್ ಯು.